ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. IPO ಸೀಸನ್ ಕಂಟಿನ್ಯೂ ಆಗ್ತಿದೆ. ಈ ವಾರ ಆಲ್ರೆಡಿ ಇಂಟರಾರ್ಕ್ ಬಿಲ್ಡಿಂಗ್ ಪ್ರಾಡಕ್ಟ್ಸ್ನ IPO ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗಿದೆ. ಹಾಗೆ ಇನ್ನೊಂದು ಕಂಪನಿಯ IPO ಕೂಡ ಇದೇ ವಾರದಲ್ಲಿ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತಿದೆ. IT ಸೆಕ್ಟರ್ನಲ್ಲಿ ಕೆಲಸ ಮಾಡ್ತಿರುವಂತಹ ಕಂಪನಿ ಓರಿಯೆಂಟ್ ಟೆಕ್ನಾಲಜೀಸ್ ಲಿಮಿಟೆಡ್ ತಮ್ಮ IPO ತರುವಂಥ ಪ್ಲಾನ್ಸ್ ಅನ್ನು ಮಾಡಿದ್ದಾರೆ. ಓರಿಯೆಂಟ್ ಟೆಕ್ನಾಲಜೀಸ್ ಲಿಮಿಟೆಡ್ 1997ರಲ್ಲಿ ಪ್ರಾರಂಭವಾದಂಥ ಒಂದು IT ಟೆಕ್ನಾಲಜಿ ಕಂಪನಿ ಆಗಿರ್ತಾರೆ. ಹಾಗೆ ಒಂದು ಫಾಸ್ಟೆಸ್ಟ್ ಗ್ರೋಯಿಂಗ್ IT ಕಂಪನಿ ಕೂಡ ಆಗಿರ್ತಾರೆ. ಇವರು ತಮ್ಮ ಕ್ಲೈಂಟ್ಸ್ಗಳಿಗೆ IT ಸೊಲ್ಯೂಷನ್ಸ್ಗಳನ್ನು ಪ್ರೊವೈಡ್ ಮಾಡ್ತಾರೆ. ಹಾಗೆಯೇ ಅವರಿಗೆ IT ಪ್ರಾಡಕ್ಟ್ಸ್ಗಳ ರಿಕ್ವೈರ್ಮೆಂಟ್ ಇದ್ರೆ ಅದನ್ನು ಕೂಡ ಡೆಲಿವರ್ ಮಾಡುವಂಥ ಕಂಪನಿ ಆಗಿರ್ತಾರೆ. ಓರಿಯೆಂಟ್ ಟೆಕ್ನಾಲಜೀಸ್ ಲಿಮಿಟೆಡ್ನ ಹೆಡ್ ಕ್ವಾರ್ಟರ್ಸ್ ಮುಂಬೈ ಮಹಾರಾಷ್ಟ್ರನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸಾಕಷ್ಟು ಬಿಸ್ನೆಸ್ ವರ್ಟಿಕಲ್ಗಳಲ್ಲಿ ಕಂಪನಿ ಕೆಲಸ ಮಾಡ್ತಾರೆ. ಅದರಲ್ಲಿ ಮೇಜರ್ ವರ್ಟಿಕಲ್ IT ಇನ್ಫ್ರಾಸ್ಟ್ರಕ್ಚರ್ ಆಗಿರುತ್ತೆ. ಇವರ ಕ್ಲೈಂಟ್ಗಳಿಗೆ IT ಇನ್ಫ್ರಾಸ್ಟ್ರಕ್ಚರ್ ಏನಾದರೂ ಸೆಟಪ್ ಮಾಡಬೇಕು ಅಂತ ಇದ್ರೆ ಕಂಪ್ಲೀಟ್ ಸೊಲ್ಯೂಷನ್ಸ್ ಅನ್ನ ಕಂಪನಿ ಪ್ರೊವೈಡ್ ಮಾಡ್ತಾರೆ. ಎಂಡ್ ಟು ಎಂಡ್ ಕಂಪ್ಯೂಟಿಂಗ್ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡುವಂಥ ಕಂಪನಿ ಆಗಿರ್ತಾರೆ. ಹಾಗೆ ಡೇಟಾ ಮ್ಯಾನೇಜ್ಮೆಂಟ್ಗೆ ಡೇಟಾ ಸೆಂಟರ್ ಸೊಲ್ಯೂಷನ್ಸ್ಗಳನ್ನು ಕೂಡ ಕಂಪನಿ ಪ್ರೊವೈಡ್ ಮಾಡ್ತಾರೆ. ಇದರ ಜೊತೆಯಲ್ಲಿ IT ಎನೇಬಲ್ಮೆಂಟ್ ಸರ್ವಿಸಸ್ ಅನ್ನು ಕೂಡ ಕಂಪನಿ ಪ್ರೊವೈಡ್ ಮಾಡ್ತಾರೆ. ಸೊ ತಮ್ಮ ಕ್ಲೈಂಟ್ಸ್ಗಳಿಗೆ IT ಫೆಸಿಲಿಟಿನ ಸೆಟಪ್ ಮಾಡೋದಾಗಿರ್ಬೋದು, ಮಲ್ಟಿ ವೆಂಡರ್ ಸಪೋರ್ಟ್ ಸರ್ವಿಸಸ್ ಅನ್ನು ಪ್ರೊವೈಡ್ ಮಾಡೋದು, ನೆಟ್ವರ್ಕ್ ಆಪರೇಷನ್ ಸೆಂಟರ್ ಸರ್ವಿಸಸ್ ಅನ್ನು ಪ್ರೊವೈಡ್ ಮಾಡೋದು, ಹಾಗೆ ಸೆಕ್ಯೂರಿಟಿ ಸರ್ವಿಸಸ್ ಅನ್ನು ಕೂಡ ಈ ಕಂಪನಿ ಪ್ರೊವೈಡ್ ಮಾಡ್ತಾರೆ. ಇದರ ಜೊತೆಯಲ್ಲಿ ಯಾವುದಾದ್ರೂ ಕಂಪನಿ ಕೇವಲ ಆಫ್ಲೈನ್ ಬಿಸ್ನೆಸ್ ಅನ್ನು ಮಾಡ್ತಿದ್ದು ಕ್ಲೌಡ್ಗೆ ತಮ್ಮ ಡೇಟಾವನ್ನು ಮೂವ್ ಮಾಡಬೇಕು ಅಂತ ಇದ್ರೆ ಕ್ಲೌಡ್ ಡೇಟಾ ಮ್ಯಾನೇಜ್ಮೆಂಟ್ ಸರ್ವಿಸಸ್ ಅನ್ನು ಕೂಡ ಕಂಪನಿ ಪ್ರೊವೈಡ್ ಮಾಡ್ತಾರೆ. ಈ ರೀತಿಯಲ್ಲಿ IT ರಿಲೇಟೆಡ್ ಸರ್ವಿಸಸ್ ಅನ್ನು ಪ್ರೊವೈಡ್ ಮಾಡುವಂಥ ಕಂಪನಿ ಓರಿಯೆಂಟ್ ಟೆಕ್ನಾಲಜೀಸ್ ಲಿಮಿಟೆಡ್ ಆಗಿರ್ತಾರೆ. ಸೊ ಸಾಕಷ್ಟು ಸೆಕ್ಟರ್ನ ಕಂಪನಿಗಳಿಗೆ ಅಥವಾ ಕ್ಲೈಂಟ್ಗಳಿಗೆ ಇವರು ಸರ್ವಿಸಸ್ ಅನ್ನು ಪ್ರೊವೈಡ್ ಮಾಡ್ತಾರೆ. ಬ್ಯಾಂಕಿಂಗ್ ಸೆಕ್ಟರ್, ಫಿನಾನ್ಷಿಯಲ್ ಸೆಕ್ಟರ್, ಇನ್ಶೂರೆನ್ಸ್, ಹೆಲ್ತ್ ಕೇರ್, ಫಾರ್ಮಾ ಸೆಕ್ಟರ್ನ ಕ್ಲೈಂಟ್ಗಳಿಗೆ IT ಸರ್ವಿಸಸ್ ಅನ್ನು ಕಂಪನಿ ಪ್ರೊವೈಡ್ ಮಾಡ್ತಾರೆ. ಹಾಗೆ ಕಂಪನಿಯ ಹೆಡ್ ಕ್ವಾರ್ಟರ್ಸ್ ಮುಂಬೈ ಮಹಾರಾಷ್ಟ್ರನಲ್ಲಿ ಇದೆ. ಬಟ್ ಬೇರೆ ಕಡೆಗಳಲ್ಲಿ ಕೂಡ ಇವರು ತಮ್ಮ ಬ್ರಾಂಚ್ಗಳನ್ನು ಹೊಂದಿದ್ದಾರೆ ಅಥವಾ ಆಫೀಸಸ್ಗಳನ್ನು ಹೊಂದಿದ್ದಾರೆ. ಪುಣೆನಲ್ಲಿ ಕೂಡ ಆಫೀಸ್ ಇದೆ. ಅಹಮದಾಬಾದ್, ಡೆಲ್ಲಿ, ಬೆಂಗಳೂರು ಹಾಗೆಯೇ ಚೆನ್ನೈನಲ್ಲಿ ಇವರು ತಮ್ಮ ಆಫೀಸಸ್ಗಳನ್ನು ಹೊಂದಿದ್ದಾರೆ. ಓರಿಯೆಂಟ್ ಟೆಕ್ನಾಲಜೀಸ್ ಲಿಮಿಟೆಡ್ನಲ್ಲಿ 1482 ಎಂಪ್ಲಾಯೀಸ್ಗಳು ಜೂನ್ 2024ರ ವೇಳೆಗೆ ಕೆಲಸ ಮಾಡ್ತಿದ್ದಾರೆ. ಓರಿಯೆಂಟ್ ಟೆಕ್ನಾಲಜೀಸ್ನ IPO ಆಗಸ್ಟ್ 21ಕ್ಕೆ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತದೆ. ಆಗಸ್ಟ್ 23ರವರೆಗೂ ಈ ಒಂದು IPOನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೋಬೋದಾಗುತ್ತೆ. ₹10 ಫೇಸ್ ವ್ಯಾಲ್ಯೂ ನೋಡೋದಕ್ಕೆ ಸಿಗ್ತಿದ್ದು ಪ್ರೈಸ್ ಬ್ಯಾಂಡ್ ಅನ್ನು 195ರಿಂದ ₹206 ಸೆಟ್ ಮಾಡಿದರೆ. ರಿಟೇಲ್ ಕ್ಯಾಟಗರಿಯಲ್ಲಿ ಕಟ್ ಆಫ್ ಪ್ರೈಸ್ 206 ಏನಿದೆ ಅದೇ ಒಂದು ಪ್ರೈಸ್ನಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಹಾಗೆ 72 ಶೇರ್ಗಳ ಲಾಟ್ ಆಗಿರುತ್ತೆ. ಮಿನಿಮಮ್ 72 ಶೇರ್ಸ್ಗೆ ಅಪ್ಲಿಕೇಶನ್ ಹಾಕಬೇಕು. 72 ಶೇರ್ಸ್ಗೆ ಅಪ್ಲೈ ಮಾಡೋದಕ್ಕೆ ₹14,832 ಬೇಕಾಗುತ್ತೆ. ರಿಟೇಲ್ ಕ್ಯಾಟಗರಿಯಲ್ಲಿ ಮ್ಯಾಕ್ಸಿಮಮ್ 13 ಲಾಟ್ಗಳಿಗೆ ನೀವು ಅಪ್ಲೈ ಮಾಡ್ಬೋದು. 13ಕ್ಕಿಂತ ಹೆಚ್ಚಿನ ಲಾಟ್ಗೆ ನೀವು ಅಪ್ಲೈ ಮಾಡಿದ್ರೆ ಅದು HNI ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡಿದ ರೀತಿಯಲ್ಲಿ ಆಗುತ್ತೆ. ಹಾಗೆ IPO ಅಲಾಟ್ಮೆಂಟ್ ಡೇಟ್ 26 ಆಗಸ್ಟ್ ಆಗಿರುತ್ತೆ. ಅಲಾಟ್ಮೆಂಟ್ ಆಗಿಲ್ಲ ಅಂದರೆ ಬ್ಯಾಂಕ್ನಲ್ಲಿ ಬ್ಲಾಕ್ ಆದಂಥ ಫಂಡ್ಸ್ ಏನಿದೆ ಅದು 27 ಆಗಸ್ಟ್ಗೆ ರಿಲೀಸ್ ಆಗುತ್ತೆ. ಅಕಸ್ಮಾತ್ ನಿಮಗೆ ಅಲಾಟ್ಮೆಂಟ್ ಸಿಕ್ಕಿದ್ರೆ ಶೇರ್ಸ್ಗಳು ನಿಮ್ಮ ಡಿಮ್ಯಾಟ್ ಅಕೌಂಟ್ನಲ್ಲಿ 27 ಆಗಸ್ಟ್ಗೆ ಕ್ರೆಡಿಟ್ ಆಗುತ್ತೆ. IPO ಲಿಸ್ಟಿಂಗ್ ಡೇಟ್ 28 ಆಗಸ್ಟ್ ಆಗಿರುತ್ತೆ. ಓರಿಯೆಂಟ್ ಟೆಕ್ನಾಲಜೀಸ್ ಲಿಮಿಟೆಡ್ನ ಫಿನಾನ್ಷಿಯಲ್ ಇನ್ಫಾರ್ಮೇಷನ್ ಅನ್ನು ಅಬ್ಸರ್ವ್ ಮಾಡಿದಾಗ ಅಸೆಟ್ನಲ್ಲಿ ಒಳ್ಳೆ ಒಂದು ಗ್ರೋತ್ ಇಯರ್ ಆನ್ ಇಯರ್ ನೋಡೋದಕ್ಕೆ ಸಿಕ್ಕಿದೆ. ಅದೇ ರೀತಿಯಲ್ಲಿ ಕಂಪನಿಯ ರೆವೆನ್ಯೂಸ್ನಲ್ಲಿ ಕೂಡ ಒಳ್ಳೆ ಒಂದು ಗ್ರೋತ್ ನೋಡೋದಕ್ಕೆ ಸಿಗ್ತದೆ. ಕಂಪನಿಯ ಪ್ರಾಫಿಟ್ಸ್ ಕೂಡ ಕನ್ಸಿಸ್ಟೆಂಟ್ ಆಗಿ ಇನ್ಕ್ರೀಸ್ ಆಗಿದೆ. 2021ರ ಫಿನಾನ್ಷಿಯಲ್ ಇಯರ್ನ 4 ಕ್ವಾರ್ಟರ್ಗಳಲ್ಲಿ ಕೇವಲ 13 ಲಕ್ಷ ಪ್ರಾಫಿಟ್ಸ್ ಅನ್ನು ಜನರೇಟ್ ಮಾಡಿದ್ರು. ಬಟ್ 2022ರ ಫಿನಾನ್ಷಿಯಲ್ ಇಯರ್ಗೆ ಅದು 33 ಕೋಟಿಗೆ ಜಂಪ್ ಆಗಿದೆ. ಹಾಗೆ 2023-24ರ ಫಿನಾನ್ಷಿಯಲ್ ಇಯರ್ನಲ್ಲಿ ಪ್ರಾಫಿಟ್ಸ್ 38ರಿಂದ 40 ಕೋಟಿ ಅರೌಂಡಲ್ಲಿ ನೋಡೋದಕ್ಕೆ ಸಿಗ್ತದೆ. ಸೊ ಪ್ರಾಫಿಟ್ನಲ್ಲಿ ಕನ್ಸಿಸ್ಟೆನ್ಸಿ ಕಾಣಿಸ್ತಿದೆ. ಹಾಗೆ ಕಂಪನಿಯ ಡೆಟ್ ಅಥವಾ ಟೋಟಲ್ ಬಾರೋಯಿಂಗ್ಸ್ ಏನಿದೆ 2023ರ ಫಿನಾನ್ಷಿಯಲ್ ಇಯರ್ಗೆ ಕಂಪೇರ್ ಮಾಡಿದಾಗ 2024ರ ಫಿನಾನ್ಷಿಯಲ್ ಇಯರ್ನಲ್ಲಿ ಸ್ವಲ್ಪ ಕಡಿಮೆ ಆಗಿದೆ. ಸೊ ಒಳ್ಳೆ ಒಂದು ಫಿನಾನ್ಷಿಯಲ್ಸ್ ಅನ್ನೇ ಓರಿಯೆಂಟ್ ಟೆಕ್ನಾಲಜೀಸ್ ಲಿಮಿಟೆಡ್ ಮೇಂಟೈನ್ ಮಾಡ್ತಿದ್ದಾರೆ. ಓರಿಯೆಂಟ್ ಟೆಕ್ನಾಲಜೀಸ್ ಲಿಮಿಟೆಡ್ನ IPO ಇಶ್ಯೂ ಸೈಜ್ 214 ಕೋಟಿ ಆಗಿರುತ್ತೆ. ಒಂದು ಸಣ್ಣ ಸೈಜ್ನ IPO ಆಗಿದ್ದು ಫ್ರೆಶ್ ಇಶ್ಯೂ, ಆಫರ್ ಫಾರ್ ಸೇಲ್ ಎರಡೂ ಕೂಡ ಇದೆ. 120 ಕೋಟಿಯ ಫ್ರೆಶ್ ಇಶ್ಯೂ ಇರುತ್ತೆ. ಸೊ 120 ಕೋಟಿ ಫ್ರೆಶ್ ಇಶ್ಯೂನಿಂದ ಬಂದಂಥ ಅಮೌಂಟನ್ನು ಕಂಪನಿ ತಮ್ಮ ಒಂದು ಬಿಸ್ನೆಸ್ಸನ್ನು ಇನ್ನಷ್ಟು ಸ್ಟ್ರೆಂಥನ್ ಮಾಡೋದ್ರಲ್ಲಿ ಬಳಸ್ಕೋಬೋದಾಗುತ್ತೆ. ಹಾಗೆ 95 ಕೋಟಿ ಅರೌಂಡಲ್ಲಿ ಆಫರ್ ಫಾರ್ ಸೇಲ್ ಏನಿದೆ ಈ ಒಂದು ಆಫರ್ ಫಾರ್ ಸೇಲ್ನಲ್ಲಿ ಎಕ್ಸಿಸ್ಟಿಂಗ್ ಪ್ರಮೋಟರ್ಸ್ ಮತ್ತು ಇನ್ವೆಸ್ಟರ್ಸ್ ತಮ್ಮ ಸ್ಟೇಕನ್ನು ಸೆಲ್ ಮಾಡ್ತಾರೆ. ಸೊ ಈ 95 ಕೋಟಿ ಕಂಪನಿಯ ಡೆವಲಪ್ಮೆಂಟ್ನಲ್ಲಿ ಬಳಕೆ ಆಗೋದಿಲ್ಲ. ಸೊ ಓರಿಯೆಂಟ್ ಟೆಕ್ನಾಲಜೀಸ್ ಎಷ್ಟು ಶೇರ್ಸ್ಗಳನ್ನು ಪ್ರತಿಯೊಂದು ಕ್ಯಾಟಗರಿಯಲ್ಲಿ ಆಫರ್ ಮಾಡ್ತಿದ್ದಾರೆ ಅಂತ ನಾವು ಅಬ್ಸರ್ವ್ ಮಾಡಿದಾಗ QIB ಕ್ಯಾಟಗರಿಯಲ್ಲಿ 50% ಆಫರ್ ಇರುತ್ತೆ. NII ಕ್ಯಾಟಗರಿಯಲ್ಲಿ 15% ಆಫರನ್ನು ಮಾಡ್ತಿದ್ದಾರೆ. ರಿಟೇಲ್ ಕ್ಯಾಟಗರಿಯಲ್ಲಿ 35% ಆಫರ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ರಿಟೇಲ್ ಕ್ಯಾಟಗರಿಯಲ್ಲಿ ಆಫರ್ ಹೆಚ್ಚಾಗಿ ಮಾಡ್ತಿದ್ದಾರೆ. ಬಟ್ IPO ಸೈಜ್ ತುಂಬಾ ಚಿಕ್ಕದಾಗಿ ಇರೋದ್ರಿಂದ ಒಳ್ಳೆ ಒಂದು ಪ್ರೀಮಿಯಂ ನೋಡೋದಕ್ಕೆ ಸಿಕ್ಕಿದ್ರೆ ಬಹಳ ಬೇಗ IPO ಸಬ್ಸ್ಕ್ರೈಬ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಮಲ್ಟಿಪಲ್ ಡಿಮ್ಯಾಟ್ ಅಕೌಂಟ್ಸ್ಗಳಿಂದ ನೀವು ಅಪ್ಲೈ ಮಾಡಿದಾಗ ಅಲಾಟ್ಮೆಂಟ್ನ ಚಾನ್ಸಸ್ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ.
IPO ವ್ಯಾಲ್ಯೂಯೇಷನ್ ಅನ್ನು ನಾವು ಅಬ್ಸರ್ವ್ ಮಾಡಿದಾಗ ಕಂಪನಿ 206ರ ಅಪ್ಪರ್ ಪ್ರೈಸ್ ಬ್ಯಾಂಡ್ ಅನ್ನು ಸೆಟ್ ಮಾಡಿದ್ದಾರೆ. ಸೊ ಈ ಒಂದು ಪ್ರೈಸ್ ಬ್ಯಾಂಡ್ ನಲ್ಲಿ ಕಂಪನಿಯ PE 18ರ ಅರೌಂಡ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ROE ROCE ಕೂಡ 28 29ರ ಅರೌಂಡ್ ಅಲ್ಲಿ ಕಾಣಿಸ್ತಿದೆ. ಸೊ ಒಳ್ಳೆ ಒಂದು ROE ROCE ಅನ್ನ ಕಂಪನಿ ಮೇಂಟೈನ್ ಮಾಡ್ತಿದ್ದಾರೆ. ಪ್ರೈಸ್ ಟು ಬುಕ್ ವ್ಯಾಲ್ಯೂ 4.2ರ ಅರೌಂಡ್ ಅಲ್ಲಿ ನೋಡೋದಕ್ಕೆ ಸಿಗ್ತದೆ. ಸೊ IT ಸೆಕ್ಟರ್ನ ಕಂಪನಿಗಳಿಗೆ ಕಂಪೇರ್ ಮಾಡಿದಾಗ ಒಳ್ಳೆ ಒಂದು ವ್ಯಾಲ್ಯೂಯೇಷನ್ ಅಂತಾನೆ ಕನ್ಸಿಡರ್ ಆಗುತ್ತೆ. ಸಾಕಷ್ಟು ಲಾರ್ಜ್ ಕ್ಯಾಪ್ IT ಕಂಪನಿಗಳು 25 26ರ PE ಅಲ್ಲಿ ಟ್ರೇಡ್ ಆಗ್ತದೆ. ಕಂಪನಿ ಡ್ರಾಫ್ಟ್ ಪೇಪರ್ಸ್ ಅನ್ನು ಸಬ್ಮಿಟ್ ಮಾಡುವಾಗ ಸಾಕಷ್ಟು ಕಂಪನಿಗಳನ್ನ ತಮ್ಮ ಕಾಂಪಿಟೇಟರ್ಸ್ ಆಗಿ ನೇಮ್ ಮಾಡಿದ್ದಾರೆ. ಸೊ ಈ ಒಂದು ಲಿಸ್ಟ್ ನಲ್ಲಿ ನಮಗೆ HCL, ವಿಪ್ರೋ, LTI, ಮೈಂಟೈನ್ ಅಂತ ದೊಡ್ಡ ದೊಡ್ಡ ಕಂಪನಿಗಳು ಕೂಡ ನೋಡೋದಕ್ಕೆ ಸಿಗುತ್ತೆ. ಟೆಕ್ ಮಹೀಂದ್ರಾನ ಕೂಡ ಕಾಂಪಿಟೇಟರ್ ಆಗಿ ಇವರು ಲಿಸ್ಟ್ ಮಾಡಿದ್ದಾರೆ. ಇದರ ಜೊತೆಯಲ್ಲಿ ಡೈನಾಕಾನ್ ಸಿಸ್ಟಮ್ ಅಂಡ್ ಸೊಲ್ಯೂಷನ್ ಲಿಮಿಟೆಡ್, ಡೆವ್ ಇನ್ಫಾರ್ಮೇಶನ್ ಟೆಕ್ನಾಲಜೀಸ್ ಹಾಗೆ ಸಿಲಿಕಾನ್ ರೆಂಟಲ್ ಸೊಲ್ಯೂಷನ್ ಲಿಮಿಟೆಡ್ ಅನ್ನು ಕೂಡ ಕಾಂಪಿಟೇಟರ್ ಆಗಿ ನೇಮ್ ಮಾಡ್ತಿದ್ದಾರೆ. ಸೊ ಇವರ ಕಾಂಪಿಟೇಟರ್ ಲಿಸ್ಟ್ ನಲ್ಲಿ ಸಿಲಿಕಾನ್ ರೆಂಟಲ್ ಸೊಲ್ಯೂಷನ್ ಏನಿದೆ ಆ ಕಂಪನಿ ಮಾತ್ರ 15ರ PE ಅಲ್ಲಿ ಟ್ರೇಡ್ ಆಗ್ತದೆ. ಮಿಕ್ಕ ಎಲ್ಲ ಕಂಪನಿಗಳು 25ರಿಂದ 30ರ PE ಅರೌಂಡ್ ಅಲ್ಲಿ ಟ್ರೇಡ್ ಆಗ್ತದೆ. ಸೊ ಕಾಂಪಿಟೇಟರ್ಸ್ ಗಳಿಗೆ ಕಂಪೇರ್ ಮಾಡಿದಾಗ ಒಳ್ಳೆ ಒಂದು ವ್ಯಾಲ್ಯೂಯೇಷನ್ ಅಲ್ಲಿ ಓರಿಯಂಟ್ ಟೆಕ್ನಾಲಜೀಸ್ ತಮ್ಮ IPO ಪ್ರೈಸ್ ಅನ್ನು ಸೆಟ್ ಮಾಡಿದ್ದಾರೆ. ಓರಿಯಂಟ್ ಟೆಕ್ನಾಲಜೀಸ್ ನ IPO ರಿಜಿಸ್ಟ್ರಾರ್ ಲಿಂಕಿನ್ ಟೈಮ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಆಗಿರ್ತಾರೆ. ಸೊ ಇವರ ವೆಬ್ಸೈಟ್ ನಲ್ಲಿ ಅಲಾಟ್ಮೆಂಟ್ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೋಬೇಕಾಗುತ್ತೆ. ಹಾಗೆ ನಿಮಗೆ IPO ರೀಫಂಡ್ ರಿಲೇಟೆಡ್ ಏನಾದರೂ ಕ್ವೆರೀಸ್ ಇದ್ರೆ ಇಲ್ಲಿ ನಿಮಗೆ ನೋಡೋದಕ್ಕೆ ಸಿಗ್ತಿರುವಂತಹ ಇಮೇಲ್ ಅಡ್ರೆಸ್ ಏನಿದೆ ಆ ಒಂದು ಇಮೇಲ್ ಅಡ್ರೆಸ್ಗೆ ನಿಮ್ಮ ಪ್ಯಾನ್ ನಂಬರ್ ಹಾಗೆ ನಿಮ್ಮ ಅಪ್ಲಿಕೇಶನ್ ನಂಬರ್ ಅನ್ನು ನೀವು ಸೆಂಡ್ ಮಾಡಿದ್ರೆ ಅವರು ನಿಮಗೆ ರೆಸ್ಪಾನ್ಸ್ ಅನ್ನ ಮಾಡ್ತಾರೆ. ಸೊ ಕೊನೆಯದಾಗಿ ಎಷ್ಟು ಗ್ರೇ ಮಾರ್ಕೆಟ್ ಪ್ರೀಮಿಯಂ ನಡೀತಿದೆ, ನಾವಿಲ್ಲಿ ಶಾರ್ಟ್ ಟರ್ಮ್ಗೆ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಬೇಕಾ ಅಥವಾ ಲಾಂಗ್ ಟರ್ಮ್ನ ವ್ಯೂ ಅನ್ನ ಇಟ್ಕೋಬೇಕಂತ ನೋಡೋದಾದ್ರೆ 55 ರೂಪಾಯಿಯ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. 206 ರೂಪಾಯಿಯ ಪ್ರೈಸ್ ಅನ್ನ ಕಂಪನಿ ಸೆಟ್ ಮಾಡಿದ್ದಾರೆ. 25ರಿಂದ 26% ಲಿಸ್ಟಿಂಗ್ ಗೇನ್ ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಸದ್ಯಕ್ಕೆ ಬರ್ತಿರುವಂತಹ IPOಗಳಲ್ಲಿ ಆಲ್ಮೋಸ್ಟ್ ನಮಗೆ 25ರಿಂದ 35% ನ ಲಿಸ್ಟಿಂಗ್ ಗೇನ್ಸ್ ಮಾತ್ರ ನೋಡೋದಕ್ಕೆ ಸಿಗ್ತದೆ. ಸೊ ಈ ಮುಂಚೆ ಸಾಕಷ್ಟು IPOಗಳಲ್ಲಿ 100% ಲಿಸ್ಟಿಂಗ್ ಗೇನ್ ನ ಎಕ್ಸ್ಪೆಕ್ಟೇಷನ್ಸ್ ಇರ್ತಿತ್ತು. ಬಟ್ ಈಗ ಆ ರೀತಿಯ ಲಿಸ್ಟಿಂಗ್ ಗೇನ್ಸ್ಗಳು ನೋಡೋದಕ್ಕೆ ಸಿಗ್ತಿಲ್ಲ. ಸೊ 25ರಿಂದ 30% ನ ಲಿಸ್ಟಿಂಗ್ ಗೇನ್ಸ್ ಏನಿದೆ ಸೊ ಇದೇ ಒಳ್ಳೆ ಒಂದು ಲಿಸ್ಟಿಂಗ್ ಗೇನ್ ಆಗಿ ಕನ್ಸಿಡರ್ ಆಗುತ್ತೆ. ಕೊನೆ ದಿನ ಇಷ್ಟೇ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದಕ್ಕೆ ಸಿಕ್ಕಿದ್ರೆ ಖಂಡಿತವಾಗ್ಲೂ ಲಿಸ್ಟಿಂಗ್ ಗೇನ್ಗಳಿಗೋಸ್ಕರ ಅಪ್ಲಿಕೇಶನ್ ಅನ್ನು ಹಾಕ್ಬೋದಾಗುತ್ತೆ. ಒಂದು ಮೀಡಿಯಂ ಟರ್ಮ್ನ ವ್ಯೂ ಅನ್ನು ಇಟ್ಕೋಬೋದಾಗುತ್ತೆ. IT ಸೆಕ್ಟರ್ನ ಕಂಪನಿಗಳು ರೀಸೆಂಟ್ ಟೈಮ್ನಲ್ಲಿ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಿದೆ. ಬಟ್ ಮುಂದಿನ ಒಂದೆರಡು ಕ್ವಾರ್ಟರ್ ಮತ್ತೆ ಪ್ರೆಷರ್ ನೋಡೋದಕ್ಕೆ ಸಿಗ್ಬೋದು. ಆ ಒಂದು ಪ್ರೆಷರ್ ಈ ಕಂಪನಿಯ ಮೇಲೆ ಕೂಡ ನೋಡೋದಕ್ಕೆ ಸಿಗುವಂಥ ಚಾನ್ಸಸ್ ಇರುತ್ತೆ. ಲಿಸ್ಟ್ ಆದಾಗ ಸ್ವಲ್ಪ ಗೇನ್ಸ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ಹೈಯರ್ ಲೆವೆಲ್ನಲ್ಲಿ ಮತ್ತೆ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬರ್ಬೋದು. ಆದ್ದರಿಂದ ಕ್ವಾರ್ಟರ್ಲಿ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡ್ತಾ ಮೀಡಿಯಂ ಟರ್ಮ್ಗೆ ಸ್ಟಾಕ್ ಅನ್ನು ಕಂಟಿನ್ಯೂ ಮಾಡ್ಬೋದಾಗುತ್ತೆ. ಒಳ್ಳೆ ಒಂದು ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ಕಿದ್ರೆ ಅಂದರೆ 40ರಿಂದ 50% ನ ಲಿಸ್ಟಿಂಗ್ ಗೇನ್ಸ್ ನೋಡೋದಕ್ಕೆ ಸಿಕ್ಕಿದ್ರೆ ಕಂಪ್ಲೀಟ್ ಶೇರ್ಸ್ಗಳನ್ನು ಸೆಲ್ ಮಾಡಿ ಲಿಸ್ಟಿಂಗ್ ಗೇನ್ಸ್ ಅನ್ನು ತಗೋಬೋದಾಗುತ್ತೆ. ಓರಿಯಂಟ್ ಟೆಕ್ನಾಲಜೀಸ್ ಲಿಮಿಟೆಡ್ IPO ಬಗ್ಗೆ ನಾನು ನಿಮಗೆ ಕೊಟ್ಟಂತ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಸೊ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ IPO ರಿವ್ಯೂಸ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.